ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಭನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಟೈಮ್ ಇವಾಗ 2:30 ಆತ್ರಿ. ನಮ್ದು ಸೆಂಟಿಮೆಂಟ್ ವಿಡಿಯೋ ಮಾಡೋದು ಮುಗೀತು. ಮುಗಿದ ತಕ್ಷಣ ಅಮ್ಮ ಫೋನ್ ಹಚ್ಚಿದ್ರಿ, ಇಲ್ಲೇ ಬಂದಾರಂತ್ರಿ ತಳಗ. ಇವತ್ತು ನಮ್ಮ ಮನೆಯೊಳಗೆ ಒಂದು ಸಣ್ಣ ಕಾರ್ಯಕ್ರಮ ಐತ್ರಿ. ಅದೇನಂತ ಹೇಳಿದ್ರೆ, ಇವಾಗ 2 ಗಂಡು ಮಕ್ಳು ಇರ್ತಾರೆ ನೋಡ್ರಿ, ಅವರಿಗೆ ತಾಯಿಗಳಿಗೆ ಬಟ್ಟೆ ಮಾಡೋದು ಬಂದೈತ್ರಿ ತವ್ರ ಮನೆಯವರು. ಹಾಗಾಗಿ ಅಮ್ಮ ಅದು ಸೀರೆ ತೊಗೊಂಬಂದಾರೇನ್ರಿ ಚಾಚಿಗೆ ಮಾಡಕ್ಕೆ ಬಂದಾರಿ ಈಗ ತಳಗೆ. ಈಗ ಫೋನ್ ಹಚ್ಚ ಮೇಲೆ ಗೊತ್ತಾತ್ರಿ, ಬರ್ರಿ ಹಿಂಗೆ ಮಾಡಕ್ಕೆ ತೊಗೊಂಬಂದಿನ ಇವತ್ತು ಅಂತಂದೇಳಿ ಅಮ್ಮ ಫೋನ್ ಹಚ್ಚಿದ್ರಿ. ಈಗ ಹೋಗೋಣ್ರಿ ತಳಗೆ, ಯಾರೇ ಬಂದಾರ ನೋಡೋಣ್ರಿ, ಎಂಥ ಸೀರೆ ತೊಗೊಂಬಂದಾರ ಅಮ್ಮ, ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ್ರಿ. ಇದೇನೋ ಒಂದು ಪದ್ಧತಿ ರೀಪ, ಎಲ್ಲ ಕಡೆನೂ ಇವಾಗ ಮಾಡಾಕತ್ತಾರೆ. 2 ಗಂಡು ಮಕ್ಳಿದ್ದ ತಾಯಿಗೆ ತವ್ರ ಮನೆಯವ್ರು ಮಾಡೋದು ಬಂದತ್ತಂತ್ರಿ. ಅದು ಅವಾಗ ಹೆಂಗೆ ಬಂದಿತ್ತು ಗೊತ್ತೇನ್ರಿ, ಒಬ್ಬ ಸೊಸೆ ಇರ್ತಾರಲ್ರಿ, ಅವಾಗ ಹಂಗೆ ಮಾಡೋದು ಬಂದಿತ್ತು. ಅವಾಗ ನಾವು ಈಕಿಗೆ ಚೆನ್ನಾಗಿ ಮಾಡಿದ್ವಿ ನಾವು. ಹೌದಾ? ಆಮೇಲೆ ನಮ್ಮ ಚಾಚಿ ಎಲ್ಲರಿಗೂ ಸೊಸ್ತೆಯರ್ಗು ಮಾಡಿದ್ರು, ಸಾನಿಯಾಗ, ಯಾಸ್ಮೀನಾಗ, ಸ್ವಾಲಿಯಾಗ ಎಲ್ಲರಿಗೂ ಮಾಡಿದ್ರು ಒಟ್ಟು ಚಾಚಿ. ಆಮೇಲೆ ನಮ್ಮ ಸಹನ ನಮ್ಮ ಶಿಮ್ಮಗ್ ಮಾಡಿದ್ಲು. ಹೌದಾ? ಹಿಂಗೆಲ್ಲ ಮಾಡೋದು ಪದ್ಧತಿ ಇರ್ತಾವ್ರಿ ಅವು. ಇವಾಗ ಆ ಪದ್ಧತಿ ಬಂದೈತಿ ಮಾಡೋದು. ಇವಾಗ ಅಮ್ಮ ತೊಗೊಂಬಂದಾರಂತ್ರಿ, ಹೋಗೋಣ್ರಿ. ಇವ್ರು ಏನು ಮಾಡತ್ತಾರ ಒಳಗೆ? ಸಾನಿಯಾ ತಮ್ಮನ್ನ ಬರ್ರಿ, ಲೋಗ ಬರ್ರಿ. ಸಾನಿಯಾ ಒಟ್ಟು ಏನಂತ ಗದ್ದಲ ಮಾಡ್ತಿದ್ದಾಳೆ. ಎಗ್ ರೈಸ್ ಮಾಡಕತ್ತಿದ್ಲ ಮೆಜ್ಜೆ. ಅದು ಗ್ಯಾಸ್ ಬಂದ್ ಮಾಡ ಅನ್ನದ್ದೇನದ. ಇವತ್ತೇನು ಮಾಮ ಸ್ಪೆಷಲ್ ಏನ್ರಿ ಇವತ್ತು? ಸ್ಪೆಷಲ್ ಇವತ್ತ 2 ಗಂಡ ಮಕ್ಳು ಇದ್ದರ್ಗೆ ಸೀರೆ ಮಾಡೋದ್ ಬಂದೈತಿ. ಗಂಡ್ ಮಕ್ಳು ಇದ್ದಾರಿಗ್ರಿ, 2 ಗಂಡ ಮಕ್ಳು ಇದ್ದರ್ಗೆ ತಾಯಿ ಸೀರೆ ಮಾಡೋದ್ ಬಂದೈತಿ. ತಾಯಿ ಮಗಳಿಗೆ ಸೀರೆ ಮಾಡೋದ್ ಬಂದೈತ್ರಿ. ಅದಕ್ಕೆ ಹಿಂಗ ಅದಕ್ಕೆ ಮಕ್ಕ ಕಿಲಕಿಲನ ಆತತೇನ್ರಿ. ಇಲ್ಲ ನೋಡ್ರಿ, ಇಲ್ರಿ ಆ ಸೀರೆ ಅಲ್ಲ ಅಂತ್ರಿಪ್ಪ, ಈ ಸೀರೆ ಅಂತ್ರಿ. ಯಾರು ಕನ್ಫ್ಯೂಸ್ ಆಗ್ಬಾಡ್ರಿ. ನೋಡ್ರಿ ತಳಗೀಗ ಊಟ ಮಾಡಿ ಮ್ಯಾಲೆ ಬಂದೆ ನಾನು. ಅಮ್ಮ ಮಾಡೋದೈತಂತಂದು ಹೇಳಿದ್ರೆ, ಆದರೆ ಇವತ್ತು ಮಾಡ್ತಾರಂತ ನಮಗೆ ಗೊತ್ತಿದ್ದಿಲ್ಲ ರೀ. ಅವ್ರು ಅಡುಗೆ ಮಾಡ್ಕೊಂಬಂದ್ಮೇಲೆ ಇಲ್ಲಿ ಫೋನ್ ಹಚ್ಚ ಮೇಲೆ ಗೊತ್ತಾತ್ರಿ ನಮಗೆ ಮಾಡಕತ್ತಾರ ಅಂಥೇಳಿ. ಆಮೇಲೆ ನಾವು ಊಟ ಮಾಡಿದ್ವಿ ರೀ. ನಾವು ಅಲ್ಬಿಡ್ರಿಪ್ಪ ಅಂದ್ರೆ ಇಲ್ಲ ಇನ್ನು ನಾವು ಅಲ್ಬಿಡ್ರಿಪ್ಪ ಅಂತಂದು ಹೇಳಿದೆ, ಸ್ವಲ್ಪ ಊಟ ಮಾಡ್ಬೇಕು, ಬ್ಯಾಡ ಅನ್ಬಾರ್ದು ಬಾ ಅಂಥೇಳಿ ಊಟ ಮಾಡಿಸಿದ್ರಿ ಅಮ್ಮ. ಈಗೇನಪ್ಪ ಅಂತ ಹೇಳಿದ್ರೆ, ಅಂಗಡಿ ಕದ ಮುಚ್ಚಿದ್ವು ಅಂತ್ರಿ ಅಲ್ಲಿ ತಳಗೆ. ಅಡಿಕೆಯಲ್ಲಿ ತೊಗೊಂಬಂದಿದ್ದಿಲ್ಲ ರೀ ಅವರು. ಹಾಗಾಗಿ ನಮ್ಮ ಮನೆಗೆ ಅದ ತಗೋ ಅಡಿಕೆಯಲ್ಲಿ ತೊಗೊಂಬರ್ತೀನಿ ನಾನು ಅಂತೇಳಿ ಮೇಲೆ ಬಂದೆ. ಅಡಿಕೆಯಲ್ಲಿ ತೊಗೊಂಡು ಹೋಗೋಣ್ರಿ ಈಗ. ಅಡಿಕೆಯಲ್ಲಿ ತೊಗೊಂಡು ಹೋಗ್ಬಂದು ತಡಿ. ಅಡಿಕೆಯಲ್ಲಿ ಬಿಟ್ಟು ಬಂದಾರಂತದ. ಅದೇ ನೀವು ಹಾಕ್ಯಂಗೆ ಕುತ್ಕೊಂಡ್ಬಿಟ್ರೆ ಇಲ್ಲಿ ಮಸ್ತಾಗಿ ಬಾಯಿ ಕೆಂಪು ಮಾಡ್ಕೊಂಡು ಅರ್ಶಿ ಎಲ್ಲ ಹೋದ್ಲ ಹಾಕ್ಯಂದು ಹೋದ್ಲನ. ಚಲೋ ಮಾಡಿರ್ ಬಿಡುವ. ನಾನು ತೊಗೊಂಡೋಕ್ಕಿಂತ ತಡಿ. ಈಗ ಪುಪ್ಪು ಕೈಯಾಗ ಕೊಡಕ್ಕೆ ಬೇಕಂತ ಅಡಿಕೆಯಲ್ಲಿ. ಆಮೇಲೆ ಬಡೆಬ್ಬಾಗ ಹಾಕೊಳಕ್ಕೆ ಬೇಕಂತ ತೊಗೊಂಡೋಕ್ಕಿನಿ. ಇಷ್ಟು ಅಡಿಕೆ ಅದಾವ್ರಿ, ಇಷ್ಟು ಎಲೆ ಅದಾವೆ, ತೊಗೊಂಡ್ರಿ. ಈಗ ಏನು ಮಾಡಕತ್ತೀರ ತಮ್ಮನ ಅಲಿಶಾನ? ಹಾಂ, ಇವನ್ ತೆಗಿ ತಮ್ಮನ. ಸ್ವಲ್ಪ ಗಾಳಿಗೆ ಆಗ್ಲದ, ಎಲ್ಲ ಮಳೆ ಬಂದೆಲ್ಲ ತೊಯ್ದುಬಿಟ್ಟಾವ ಒಬ್ಬ. ಉಟ್ಕೊಂಡ್ರೆ ಸೀರೆನಾ? ಇದು ಸೀರೆ ನಿನ್ನ ನೋಡಿ ಬಂದಿದ್ದೀವಿ ನಾವು. ಮಸ್ತ್ ಐತಲ್ರಿ, ಮೆತ್ತಗೈತಿ. ಇಲ್ಲ ರೀ, ಅಪ್ಪನ ಕಡೆ ಐತಲ್ರಿ, ಮನೆ ಉಟ್ಕೊಂಡ್ರಲ್ಲ ಅವ್ರು ದೀಪಾವಳಿಗೆ, ಮಸ್ತ್ ಅದ ನೋಡ್ರಿಲ್ಲ. ಅಮ್ಮ ಹೂವು ಹಣ್ಣು ಎಲ್ಲ ತೊಗೊಂಬಂದಾರ್ರಿ. ಆರಲ್ರಿ ಹುಡುಕಿ ಹಾಕೋಬೇಕಾಯ್ತು ಬಿಡ್ರಿ, ಮಸ್ತ್ ಆಕತ್ತದ, ಇನ್ನು ಭಾರಿ ಆಕತ್ತ. ಹೋಚವ ಆಯ್ತು. ಹಾಂ ಹಂಗ ನಸ್ರನ ಬರ್ರಿ. चॉकलेट नहीं लेकर घर को जाकर निकल जाते जरा पदे सो एनी रे सो ಏನಿ ಹೋರಿ ಎಲ್ಲಾರ ಅಲ್ಲೇ ನಸನಪ್ಪನ ಹಿಂದೆ ಹೋರಿ ನೀವು ಸೋ ಅನ್ನಕ. ಎಲ್ಲ ಬೆಳಗ್ಗೆ ಕೊಟ್ಟು ಕಳ್ಸಿದಾರೆ ನೀನು.
ಪಕ್ಕಕ್ಕ हाँ तो भी आकर मैं बुला लेती हूँ पैसे दो बस 2 रुपए में लड़ने दो बाप हाँ मेरे लिए कैसे दिला वो भी दो किनो करते थे क्या हम कहेंगे सब जाके ಬರ್ पूरे मार क्या बेटी ಒಟ ಒಟ ಹಚ್ಚಿಬಿಟ್ಲ ಮಾಡ್ಬೇಕಂತ ಹೇಳಿ ತಡಿಯ ತಗೋ ಪಗ್ಗ ಅದೇ ಹಿಂಗೆ ಹಿಡ್ಕೋರಿ ಆಮೇಲೆ ಅಮ್ಮ ಕೊಟ್ಟು ಕಳಕ ಕೊಡ್ತಾ ಬರೀ ಹಂಗಿಲ್ಲೇ ಬಾಜು ಅರ್ಧ ಕೊಡ್ತಾರೆ ನಜ್ಮಾ ಬೇಕಿದ್ರೆ ನಜ್ಮಾಗ ಹಚ್ತಿದ್ಲ ಅವಳು ಅಮ್ಮ ನೀವೊಬ್ರು ಹಚ್ಚ ಹೇಳ್ರಿ ಏ ಹಚ್ಚಮ್ಮ ನೀವ್ರಿ ಹಚ್ಚ ಹೇಳ್ರಿ ನಡ ನೋಯಕತ್ತಂತವ್ರಿ ಸಣ್ಣ ಅದಲ್ರಿ ಒಳಗೆ ಆಲ್ ರೈಟ್ ಗಾಯ್ಸ್ ಬೆಳಗ್ಲಿಂತ್ರ ಸ್ವಲ್ಪ ಮಳೆ ಇದ್ದಿದ್ದಿಲ್ಲ ರೀ ಬಟ್ ಈಗ ನೋಡ್ರಿ ಜಿಟಿ ಅಂತೇಳಿ ಮಳೆ ಹತ್ಕೊಂಡ್ಬಿಟ್ಟೈತಿ ಇನ್ನೊಂದೇನು ಮಾತ್ರಿಪ್ಪ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಕಾಣ್ತಲ್ಲ ರೀ ಮಿಂಚೋ ಟೈಪ್ ಅದರಲ್ಲಿ ಲೆಟರ್ ಥರ ಹಾಕ್ಯಾರ ರೀ ಅದೇನು ಕಾಲೇಜ್ ಆಯಿತು ಶೋರೂಮ್ ಆಯಿತು ಏನು ಗೊತ್ತಿಲ್ಲ ರೀ ಅದು ಹೆಬ್ಬಳ್ಳಿ ರೋಡಿಗೆ ನೋಡ್ರಿ ಫಸ್ಟ್ ಏನು ಇದ್ದಿದ್ದಿಲ್ಲ ಅಲ್ಲಿ ಹೋಗಕ್ಕೆ ಮಂದಿ ಹೆದರೋರೆ ಅಂದ್ರೆ ಏನ್ರಿಪ್ಪ ಅಂತೇಳಿದ್ರೆ ನಮ್ಮ ಮುನ್ಕಲ್ಲಿಂತ್ರ ಹೆಬ್ಬಳ್ಳಿ ಸುಳ್ಳ ಗಿಳ್ಳ ಅಲ್ಲಿ ಹೋಗೋರೆಲ್ಲ ಹೆಂಗೆ ಹಾಶ್ ಹೋಗಿದ್ರಿ ಆಮ್ಯಾಗ ಧಾರವಾಡ ರೋಡ್ ಮ್ಯಾಗೂ ಹಾಶ್ ಹೋಗಿದ್ರಿ ಈಗ ಹೆಂಗಾಗೈತ್ರಿಪ್ಪ ಅಂತೇಳಿದ್ರೆ ಹೆಚ್ಚು ಮಂದಿ ಹಿಂಗೆ ಹಾಶ್ ಹೊಂಟಾರ್ರಿ ಆಮ್ಯಾಗ ಬಸ್ ಚಾಲು ಆಗಂತೂ ಈಗ ಭಾಳ ದಿನ ಆತೆ ಈಗ ಇನ್ನೊಂದು ಮಾತು ಏನ್ರಿಪ್ಪ ಅಂತ ಹೇಳಿದ್ರೆ ಏಕ್ತಾ ನಗರ ಒಳಗಾಗಲಿ ತಾಜ್ ನಗರ ಒಳಗಾಗಲಿ ಎಲ್ಲಿ ಈಗ ಸೈಟ್ ಇಲ್ಲರಿ ಸೈಟ್ ಎಲ್ಲದವ್ರಿಪ್ಪ ಅಂತೇಳಿದ್ರೆ ಪ್ಲಾಟ್ ಎಲ್ಲದಾವ ಅಂತೇಳಿದ್ರೆ ಈಗ ಹೆಬ್ಬಳ್ಳಿ ರೋಡಿಗೆ ಅದಾವು ಈಗ ಯಾರಿಗಾರ ಪ್ಲಾಟ್ ಸೈಟ್ ಹಿಡಿಬೇಕಂತೇಳಿದ್ರೆ ಅಲ್ಲೇ ನೋಡಿರಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಹಂಗೆ ಉನ್ಕಲ್ನಾಗ ಅದಾವ ರೀ ಹಂಗುಬಾಯಿ ಹನಗಲ್ ಕಡೆ ಆದ್ರೆ ಏನ್ರಿಪ್ಪ ಅಂತೇಳಿದ್ರೆ ಅಲ್ಲಿ ಸೈಟ್ ರೇಟ್ ಕೇಳಿದ್ರೆ ಯಾರು ಹೊಡೆಯಂಗಿಲ್ಲ 35 ಲಕ್ಷ 40 ಲಕ್ಷ ರೂಪಾಯಿ ಐತ್ರಿ ಸೊ ಈಗ ಚೀಪ್ ಆ್ಯಂಡ್ ಬೆಸ್ಟ್ ಒಳಗ್ರಿಪ್ಪ ಅಂತ ಹೇಳಿದ್ರೆ ಅಲ್ಲೇ ನೋಡಿರಿ ಹೆಬ್ಬಳ್ಳಿ ರೋಡಿಗೆ ಆ ಕಡೆ ಏನಾರ ನಾವು ಹೋದರಿಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನೇನಾಗ್ಯಾವು ಏನೇನಾಗಿಲ್ಲ ಅಂಥೇಳಿ ನಾನು ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ ರೀ ಆಮ್ಯಾಗ ಅಲ್ಲಿ ಶೋರೂಮ್ ಏನೋ ಆಗೈತೆ ಅಂತ ಕೇಳಿದ್ರೆ ನಾನು ಕಾಲೇಜ್ ಅಂತೂ ಆಗೈತೆ ರೀ ಅಲ್ಲಿ ಕಾಲೇಜ್ ಆಗೈತಿ ಆಮ್ಯಾಗ ಅಲ್ಲಿ ಟಯರ್ ಗುಡಾನ ಐತಿ ಆಮ್ಯಾಗ ಇವು ಭಾಳ ಆಗ್ಯಾವ್ರಿ ಅಲ್ಲಿ ಆ ಕಡೆ ಏನಾರ ಹೋದರಿಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೇನಂತ ರೀ ಊಟಕ್ಕೆ ಸ್ಪೆಷಲ್ ಇದೆ ಊಟಕ್ಕೆ ಸ್ಪೆಷಲ್ ಅನ್ನ ಉಳ್ದತ್ತಂತ್ರಿ ಮಧ್ಯಾಹ್ನ ಅಮ್ಮಾರು ಮಾಡ್ಕೊಂಬಂತ್ರಲ್ಲ ಅಡುಗೆ ಚಾಚಿ ಕೊಟ್ಟು ಕಳ್ಸ್ಯಾರಿ ನಮ್ಮದು ಸಾರು ಐತಿ ಅನ್ನ ಐತಿ ಕುಕ್ಕರ್ ತುಂಬ ಪಲ್ಯ ಐತಿ ಈಗ ಹುಡುಗರು ಏನು ಅನ್ನಕತ್ತೇವು ಈ ಅನ್ನಲಿಂತ್ರ ಎಗ್ ರೈಸ್ ಚಲೋ ಆಕತಿ ಎಗ್ ರೈಸ್ ಮಾಡಿ ಮಮ್ಮಿ ಅನ್ನಕತ್ತಾರೆ ನೋಡ್ರಿ ಎಗ್ ರೈಸ್ ಮಾಡಕ್ಕೆ ತತ್ತಿ ತೊಗೊಂಡಿವಿ ತತ್ತಿ ಸುಧಾಗಿವು ಆರದವು ಆದವನೇ ಈಗ ಆರು ಹಾಕ್ತೀವಿ ಬರೀ ಒಂದು ಹಾಕ್ತೀವಿ ಒಂದು 3 ಹಾಕ್ತೇವೆ ಅಷ್ಟೇ ರೀ 3 ಹಾಕ್ತೀವಿ 3 ಹಾಕಿದ್ರೆ ಎಗ್ ರೈಸ್ ಮಸ್ತ್ ಆಕೈತಿ ರುಚಿ ಆಕತಿ ಅನ್ನದ್ಲಿಂತ್ರ ಅದಲ್ಲ ಉದುರೈತಲ್ಲ ಅದು ಅನ್ನ ಮಸ್ತ್ ಆಕತಿ ಅಂಗಡಿಯಾಗಿಂದ ಎಗ್ ರೈಸ್ ಅದ ಹಾಕತ್ತದು ಕಲರ್ ಅಂಗಡಿಯಾಗ ಏನು ಮಾಡ್ತಾರಲ್ಲ ಎಗ್ ರೈಸ್ ಅದಕ್ಕೆಲ್ಲ ಅವ್ರೆ ಬೇರೆ ಬೇರೆ ಐಟಮ್ ಹಾಕ್ತಾರೆ ಅವರೆಲ್ಲ ಅದು ಏನೇನು ಸಾಸ್ ಅದೆಲ್ಲ ಹಾಕಿ ಮಾಡ್ತಾರೆ ರೀ ನಾವು ಮನೆಗೆ ಏನು ಸಾಸ್ ಹಾಕ್ಲಿಲ್ದಂಗೆ ಮನೆಗೆ ಒಳಗಿಂದ ಮಾಡಿರೋಂಥ ಗರಂ ಮಸಾಲ ಆಮೇಲೆ ಖಾರ ಪುಡಿ ಉಪ್ಪು ಅರ್ಶಿನ ಪುಡಿ ಎಣ್ಣೆ ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ ನಮ್ಮ ಸ್ಟೈಲ್ ನಾವು ಮಾಡೋದು ಎಗ್ ರೈಸ್ ಮಾಡಕ್ಕೆ ಮೇನ್ ಬೇಕಾಗಿರುವಂಥ ವಸ್ತು ಈರುಳ್ಳಿ ಅವನ ಮನ್ಯಾಗ ಭಾಳ ಪುಟ್ಕಟ್ಲಿ
ಹಾಂ ಇವತ್ತಿಂದ ದಿನಾನ ಕೆಟ್ಟ ನೋಡು. ಯಾಕೆ ನಾವು ದಾದಿ ಅಂಗಡಿಗೆ ಹೋದ್ವಿ ಪಾನಿಪುರಿ ತಿನ್ಬೇಕಂತೇಳಿ. ಹ್ಞೂ ಅಲ್ಲಿ ಆಗ್ಲಿಲ್ಲ, ಅದ್ ಮಳೆ ಬರಾಕತ್ತಂತ ಹೇಳಿ ಇಲ್ಲೇ ಬಂದ್ವಿ. ಹ್ಞೂ ಮತ್ ಈಗ ಹೋಗಿದ್ವಿ ನಾವು, ಅಲ್ಲೂ ಪಾನಿಪುರಿ ಅಂಗಡಿ ಎಲ್ಲಾ ಮುಚ್ಚಾರ. ನೆಕ್ಸ್ಟ್ ಅಲ್ಲೇ ತತ್ತಿ ಅಂಗಡಿಗೆ ಹೋಗ್ತೀವಿ, ಅದು ಮುಚ್ಚೈತಿ. ಹಾ ಮತ್ ಇಲ್ಲ ಕೆಳಗ್ ಬರುವಾಗ ತತ್ತಿ ತಗೊಂಡ್ ಹಂಗ ಬಂದ್ವಿ ನಾವ್. ಅಲ್ಲಿ ಏನೇನು ಇಲ್ಲ, ಅದಕ್ಕೆ ಎಗ್ರೆಸ್ ಮಾಡಂದೆ ನಿಮ್ ಮಮ್ಮಿ. ಆಲ್ ರೈಟ್ ಗಾಯ್ಸ್, ನೋಡ್ರಿ ಬಿಸಿ ಬಿಸಿ ಟೇಸ್ಟಿ ಎಗ್ ರೈಸ್ ಮಾಡಾಗ ಏನೇನು ಬೇಕಂತ ಹೇಳಿದ್ರೆ 5 ಲೀಟ್ರ್ 6 ಮೆಣಸಿನ್ಕಾಯಿ ಬೇಕ್ರಿ, ನಿಂಬೆ ಹಣ್ಣು ಬೇಕು, ಹಾಗಿದ್ರೆ ಉಳ್ಳಾಗಡ್ಡಿ. ಈಗ ಬಾಳಿಗೆ ಒಳಗೆ ನೋಡ್ರಿ ಎಣ್ಣೆ ಮಸ್ತ್ ಬಿಸಿ ಆಗಿರ್ತೈತಿ. ಮಾಡೋ ಮಾಯಾಗ್ರಿ ಎಲ್ಲರಿ ಇಲ್ಲ ಏನು ಇಲ್ವ ನೀವು ಶುರು ಹಚ್ಚೋ ಮತ್ತೆ ತಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಗೋಬೇಕ್ರಿ ಇದು. ಹಿಂದೆ ಸ್ವಲ್ಪ ಮುರಿಬೇಕ್ರಿ ಅಂತಂದ್ರೆ ಎಣ್ಣೆಗೆ ಪಡ್ಡು ಸಿಡಿತಾವು. ಹೌದು ತಮ್ಮನ್ನ ಹಿಂಸೆಗೆ ನೀನು ಸ್ವಲ್ಪ ಹಿಂದೆ ಸೇರ್ರಿ. ಇಲ್ಲ ನಿಂದಿರ್ತಾರ ತಳಗ ಹೋಗಿರಿ, ಪಡ್ಡು ಅಂತ ತಳಗ ನಿಂದು ಹೋಗಿರಿ, ಇಲ್ಲೇ ನಿಂದಿರ್ತಾರ ಅಂದೆ. ಹಾಗೆ ನೀ ನನ್ನ ಚಶ್ಮಾ ಹಾಕೊಂಡೀನಿ, ಎಣ್ಣೆನೂ ಬಿಸಿನಾಗಿಲ್ಲ ಅದು. ನೀ ಪಡ್ಡೆ ಹಂಗೆ ಹಿಂಗನ್ನಾಗತ್ತೀನಿ. ವಾವ್, ಇದೇನೀಗ ಎಗ್ ರೈಸ್ ಮಸಾಲೆ ಹಾಂ ರೀ, ಮಸ್ತ್ ಆಗೈತೆ ಇದೆ. ನಾ ಮಿಕ್ಸಪ್ ಮಾಡಲಿಲ್ಲ ನಾನು ಹಾಕಿ. ಏನು ಬ್ಯಾಡ ತಡ್ರಿ, ಅದಕ್ಕಿನ್ನೂ ಮಸಾಲೆ ಹಾಕಕತ್ತೀನಿ ನಾ ಒಂದು ನೀ ಒಂದೊಂದು ಅಂತ ಹೇಳಿ ಒಂಥರ ಕಲ್ಲು ಹೊಕ್ಕಿ ಒಂಥರ ಕಿಲ್ಲು ಹೊಕ್ಕಿ. ಚಲೋ ಆಯ್ತಕ್ಕ ಉಪ್ಪಿಲಿಟ್ಟಿನಿ ಈಗ. ಈದಿಲ್ವತ್ತ ಏನು ಏನು ಬೇಕು ಹೇಳಿ ನಿನಗೆ? ನಿಂಬು ನಿಚ್ಚಿಡು. ನಿಂಬೆನು ಬೇಕು ಅದಕ್ಕೀಗ? ಹಿಂದೆ ಮಸ್ತ್ ಮಿಕ್ಸಪ್ ಮಾಡಿದಾನೆ. ಎಗ್ ರೈಸ್ ಮಾತ್ರ ಮಸ್ತ್ ಆಕೈತೆ ಇದೆ. ಮಸಾಲೆನ ನಮೂನೆ ಕಾಣ್ತೈತಿದೆ. ಇನ್ನು ಎಗ್ ರೈಸ್ನಾಗ ರೈಸ್ ಒಳಗೆ ಮಿಕ್ಸ್ ಆತ ಅಂತ ಹೇಳಿದ್ರೆ ಇನ್ನೂ ಇದಕ್ಕೆ ತತ್ತಿಲ್ರಿ, ತತ್ತಿ ಮಿಕ್ಸ್ ಆದ್ರೆ ಇನ್ನೂ ಮಸ್ತ್ ಆಕತ್ತೆ. ತತ್ತಿ ಹಾಕ್ಬಿಡ ಒಂದು ತತ್ತಿ ಸಾಕಾ? ಹ್ಞೂ ಇದೆ ಮತ್ತೆ ಇದೊಂದು ಮಸಾಲೆ ರೀ. ಆಗ ಇದು ಮಸಾಲೆ ಅಂತೇಳಿ ಎಲ್ಲ ಯೂಸ್ ಮಾಡತ್ತಿಲ್ಲ ನೀನು. ಉಳಿದಿದ್ದು ಬೆಳೆದಿದ್ದು ಪಲ್ಯ ಎಲ್ಲ ಹಾಕಿ ನೀನು. ಪಲ್ಯ ಅಲ್ರಿ ಅದ ಸಾನಿಯಾ ಮಧ್ಯಾಹ್ನ ಎಗ್ ರೈಸ್ ಮಾಡ್ಕೋಬೇಕಂತ ಅದನ್ನೆಲ್ಲ ಪಲ್ಯ ಮಾಡಿದ್ಲಾಕಿ. ತತ್ತಿ ಇಲ್ಲದಕ್ಕೆ ಏನ್ ಮಾಡಿದ್ಲ ಹೇಳ್ರಿ, ಹಂಗ ಬಿಟ್ಟು ಅದ್ರೊಳಗೆ ಹೋಗ್ಬಿಟ್ಲ ರೀ. ಒಟ್ಟು ನಮ್ಮ ಮನ್ಯಾಗ ಹೆಂಗಂತ ಹೇಳಿದ್ರೆ ಒಟ್ಟು ತಿನ್ನುವಂಥ ಪದಾರ್ಥ ಏನಿರೋದಕ್ಕೆ ಕೆಡ್ಸಂಗಿಲ್ಲ. ಕೆಡ್ಸಲ್ರಿಪ್ಪ, ಅದು ಬೇಕಾ ಅಂತ ಇರ್ಲಿ. ಅದು ಒಂಥರ ಆಗಿದ್ರ ಅದಕ್ಕೆ ಮತ್ತೊಂಥರ ನಾವು ಅದಕ್ಕೆ ರೂಪ ಕೊಟ್ಟು ಅಂಥದ್ರೊಳಗೆ ನೀ ಎತ್ತಿದ್ದ ಕೈ ಅದು 1 ರೂಪಾಯಿ ಐತಿ, ನಾವು 1 ರೂಪಾಯಿ ಮಾಡ್ತೀವಿ ಅದು ಮತ್ತೆ. ನೀ ಮಾಡ್ತೀವಿ ಬಿಡು ನೀನು. ಒಂದು ಎರಡು ಎಷ್ಟು ಹಾಕ್ತಿ? 4 3 ಹಾಕ್ತಿ. ಇದು ನೋಡ್ರಿ ಹೆಂಗೈತೆ, ನಿಂಬೆಹಣ್ಣಿದ್ದಾಗೈತೆ ಇದು ಅದಿಲ್ರಿ. ಅದ್ರೊಳಗ ನಾವಿರೋದು 4 ಮಂದಿ, ನೀ ಹಾಕಿದ್ದೆ 3 ಹೊತ್ತಿ. ಯಾಕೆ ನಿಮಗೆಲ್ಲ ಅರ್ಧ ಕೊಡ್ತೀನಿ ತಗೋಣ. ಮಮ್ಮಿ ಹಂಗೆ ಗದ್ದಲ ಆಗಂಗಿಲ್ಲ ಇದ್ರಾಗ, ಯಾಕಂದ್ರೆ ಎಲ್ಲ ಮಿಕ್ಸ್ ಆಗಿಬಿಡೈತಿ. ಮಮ್ಮಿ ಏನಾತ? ಅದ್ರೊಳಗೆ ದೀದಿ 2 ತಗೊಂತಾಳ. ಇಷ್ಟ ಅದ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ಅಷ್ಟ ಆಗಿದೆ. ಫೈನಲಿ ಮಸಾಲೆ ಅಂತೂ ಪೂರ ರೆಡಿ ಆತೆ. ಈಗ ಅನ್ನ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಇದು ಅನ್ನ ಹೊಡ್ಕೋಬೇಕು ಹಿಂಗೆ ಉದುರಾಗಿ. ತಗೋ ಬಾಳಿಗೆ ತುಂಬ ಅನ್ನ ಆಗ್ತಿದೆ, ಸಾರಿ ಬಾಳಿಗೆ ತುಂಬ ಎಗ್ ರೈಸ್ ಆಗ್ತಿದೆ. ಈಗ ಆತ ಮತ್ತು ಬೆಳಿಗ್ಗೆ ನಾಷ್ಟಕ್ಕೂ ಹಾಕತ್ತಿದೆ. ಇಲ್ರಿ ಈಗ ಇದನ್ನು ಮಾಡಿ ಸ್ವಲ್ಪ ನಾ ಇದನ್ನು ಕೊಟ್ಟು ಹೋಗ್ಬಿಡ್ತೀನಿ. ನಾವು ಚಾಚಾಗೊಂಡಿಟ್ಟ ಅನ್ನ ಎಗ್ ರೈಸ್. ಅನ್ನ ಭಾಳ ಆತ, ಮಸಾಲೆ ಸ್ವಲ್ಪ ಆತ. ಏನೇ ಮಸಾಲೆ ಸ್ವಲ್ಪ ಆತದ, ಅನ್ನ ಭಾಳ ಆತಿದೆ. ಹೇಳ್ರಿ ಇನ್ನು ಮಿಕ್ಸರ್ ಮಾಡ್ಬೇಕು ಬೇಡ್ರಿ ಅದ. ಇನ್ನು ಮ್ಯಾಲೆ ಐತೆ ಅನ್ನ, ತೊಳಗೈತೆ ಮಸಾಲೆ ಎಲ್ಲ ಚಲೋ ಹೊತ್ತು ಹಿಂಗದೆ. ಹಿಂಗೆ ಮಿಕ್ಸ್ ಮಾಡಿದ್ರೆ ಒಂದು ಬಿಡ್ತೈತೆ ಅದು.
ಹೊರಗೆ ಕುಂತು ಊಟ ಮಾಡೋಕೆ ಭಾರಿ ಮಜಾ ಬರ್ತೈತಿ ಗಾಳಿ ಒಳಗೆ. ಸುಮ್ಮನೆ ಓ ಏನಿದೆ ನೆಲ ಎಲ್ಲ ಹಸಿ ಆಗ್ಬಿಟ್ಟೈತಲ್ಲ. ಬ್ಯಾಡ ಬರ್ರಿಪ್ಪ, ಇಲ್ಲ ಒಳಗೆ ಥಂಡ ಐತಲ್ಲ ಹೊರಗೆ. ತಮ್ಮನ್ನ ಕೊಟ್ಟು ಬಂದಿ. ನಿನ್ನೆ ರಾತ್ರಿ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೈತ್ರಿಪ್ಪ. ನೋಡ್ರಿ ಮಳೆ ಹೊಡೆತಕ್ಕೆ ನಮ್ಮ ಉಳ್ಳಾಗಡ್ಡಿ ಎಲ್ಲ ಹಸಿ ಹಸಿ ಆಗಿಬಿಟ್ಟಾವು. ಈಗ ನೀವು ಕೊಳ್ತಂಗನ ಉಳ್ಳಾಗಡ್ಡಿ ಕೊಳ್ತಂಗಾರಿ ಅವು ಅದ್ರಾಗೆಲ್ಲ ನೀರು ನಿಂತ್ಬಿಟ್ಟವು. ಮತ್ತೇನು ಮಾಡ್ಬೇಕ್ರಿ, ಎಲ್ಲ ಪ್ಲಾಸ್ಟಿಕ್ನಾಳೆ ಹೊಚ್ಚಿ ನಾ ಎಲ್ಲ ಕರೆಕ್ಟಾಗಿ ಇಟ್ಟೀನಿ, ಆದ್ರೆ ನೀರು ಹೊಕ್ಬಿಟ್ಟವು. ಮತ್ತು ಹೆಂಗೆ ಈಗ ಅವು ನೋಡು ಒಣಗಕ್ಕೆ ಇಟ್ಟೀನಿ. ಅವು ಏನೋ ಒಣಗಿ ಚಲೋ ಆದ್ವು ಅಂದ್ರೆ ಚಲೋ, ಇಲ್ಲತ್ತಂದ್ರೆ ಸುಮ್ಮನೆ ಚಲೋದ. ಮತ್ತು ಅವನೇನು ಮಾಡ್ಬೇಕು, ಅವು ಕೊಳ್ತದ್ವು ಹಂಗಾರೆ ಅವು ಎಲ್ಲ ಎಷ್ಟು ಹಂಗಂದ್ರೆ ಈಗ ಅವು ಅದು ಹೋಲ್ ಬಿಡ್ರಿ. ಇದೇನು ಬಂಗಾರ ಮತ್ತೆ ಬಂಗಾರ ಏನಲ್ಲ, ಬಂಗಾರದ ಬಗ್ಗೆ ಅಲ್ಲಿ ಬಿಡ್ರಿಪ್ಪ. ಇವತ್ತಂತ್ರ ಭಾಳ ಬೇಜಾರ ಆಕತ್ತೈತೆ ನನಗಂತ್ರ. ಯಾಕೆ ನಮ್ಮ ಜೊತೆಗೆ ಇಷ್ಟು ದೊಡ್ಡ ಫ್ರಾಡ್ ಆಕತ್ತಂತ ಅನ್ಕೊಂಡಿದ್ದೇನೆ ಇಲ್ಲ ನಾನು. ನಾವು ಒಂದೊಂದು ರೂಪಾಯಿ ರೊಕ್ಕ ಜಮಾ ಮಾಡಿ ತಿನ್ನೋದು ಉಣ್ಣೋದು ಕಡಿಮೆ ಮಾಡಿ ರೊಕ್ಕ ಜಮಾ ಮಾಡಿ ಏನಾರು ಆಕತ್ತಂತೇಳಿ ಏನಾರ ಮಾಡೋಕೆ ಹೋಗ್ತೀವಿ ನಾವು. ನಮ್ಮ ಜೊತೆಗೇನ ಹಿಂಗೆ ಆಕತ್ತಲ್ಲ ಅಂಥೇಳಿ ಭಾಳ ಬೇಜಾರ ಆಕತ್ಬಿಟ್ಟತ್ ನನಗಂತ್ರ. ಏನಾಗೈತಿ ಈಗ? ಏನಾಗಿಲ್ಲ, ಇದು ಬಂಗಾರದ ಬಗ್ಗೆ ಅಲ್ಲ. ಅದಾಗ ತೊಗೊಂಡಿ ಮೈ ಹೊರಗೆ ನೀ ಇದ್ರೆ ಈ ಡಬ್ಬಿ ಒಳಗಿದ್ವಿ ಇವು ತಗೊಂಡೆ ನಾನು. ಈಗ ನಾ ಮಾತಾಡಕತ್ತಿದ್ದೆ ಬೇಜಾರ ಆಕತ್ತಿದ್ದು ನನಗೆ ಇದ್ರ ಸಂಬಂಧ ರೀ, ಮೈಕಿನ ಸಂಬಂಧ. ಏನು ಮಾಡ್ತೀವಿ ನಾವು, ಏನಾರ ಚಲೋ ಆಕೈತಿ ಸ್ವಲ್ಪ ಸೌಂಡ್ ಕ್ವಾಲಿಟಿ ಚಲೋ ಬರ್ತೈತೆ ನಾವು ತೊಗೊಂಬರ್ತೇವೆ. ಅದು ಹಿಂಗೆ ಆಕೈತೆ ಅಂತೇಳಿ ಯಾರಿಗೆ ಗೊತ್ತೆ. ನೋಡ್ರಿ ಈ ಮೈಕ್ ನಾವು 13,000 ರೂಪಾಯಿ ಕೊಟ್ಟು ತೊಗೊಂಬಂದಿದ್ವಿ, ತರಿಸಿದ್ವಿ ಆರ್ಡ್ರ್ ಮಾಡಿ. ಬಟ್ ಏನಾಯ್ತ್ರಪ್ಪ ಅಂತ ಹೇಳಿದ್ರೆ ತರಿಸಿದ್ನು ಅದು 1 ತಿಂಗಳು ಆಗಿಲ್ಲ. ನಾವು ಆಗಲೇ ಒಂದು ಸೈಡಿನ ಮೈಕ್ ಹೋಗೇ ₹1 ಅಲ್ಲ 2 ರೂಪಾಯಿ ಅಲ್ಲ, ಕಡೆಗೆ 2,000 ರೂಪಾಯಿ 3,000 ರೂಪಾಯಿ ಆದ್ರೆ ಇಷ್ಟು ನಾನು ಯೋಚನೆ ಮಾಡ್ತಿದ್ದಿಲ್ಲ. 13,000 ರೂಪಾಯಿ 13,000 ರೂಪಾಯಿ ರೀ. 13,000 ರೂಪಾಯಿಗೆ ಇನ್ನೊಂದು 7,000 ರೂಪಾಯಿಗೆ 20,000 ರೂಪಾಯಿ ಆಕಿತ್ತು. ಮತ್ತೇನಾರ ಬಂಗಾರ ಬರ್ತತ್ತ ಅಂಥೇಳಿ ಅಷ್ಟು ನನಗೆ ನೆನೆಸ್ಕೊಂಡ್ರೆ ಬೇಜಾರು ಆಕತ್ತಿ ಬಿಡತ್ತೆ ನೋಡ್ರಿ. ಇದನ್ನು ಮೈಕ್ ತರಿಸಿವಿ ನಿನ್ನೆ ಇದು ಹಿಂಗೆ ಆಗೈತೆ ರೀ. ನಿನ್ನೆಲಿಂತ್ರ ನನಗಂತ್ರ ಸಿಕ್ಕಾಪಟ್ಟೆ ಬೇಜಾರು ಆಕತ್ ಬಿಡತ್ರಿ ಇದು ಮೈಕ್ ಹೋಗಿದ್ದ ಸಂಬಂಧ. ಎಷ್ಟು ಯಾರ್ಯಾರು ಯೂಟ್ಯೂಬರ್ ಅದಿರಿ, ಯಾರ ಮೈಕ್ ತರಿಸ್ಬೇಕಂತೇಳಿ ವಿಚಾರ ಮಾಡಿದ್ರೆ ದಯವಿಟ್ಟು ಹೇಳ್ತೇವೆ, ಇಂಥ ಮೈಕ್ ಮಾತ್ರ ತರಿಸ್ಬೇಡ್ರಿ. ಇದು ಯಾವ ಕಂಪ್ನಿ ಅಂತ ಹೇಳಿದ್ರೆ ಸರಮೋನಿಕ್ ಕಂಪ್ನಿ ಇದೆ. ಇದನ್ನು ಮಾತ್ರ ಯಾರು ತರಿಸ್ಬೇಡ್ರಿ. ಯಾಕಂತ ಹೇಳಿದ್ರೆ ಅದಕ್ಕೆ ವಾರಂಟಿನೂ ಇಲ್ಲ ಅಂತೆ. ನಾವು ತರಿಸಿದ್ದು ಫ್ಲಿಪ್ಕಾರ್ಟೊಳಗೆ ನಾನು ಅಂದ್ರೆ ಕಸ್ಟಮರ್ ಕೇರಿಗೆ ನಾನು ಫೋನ್ ಹಚ್ಚಿ ಕೇಳಿದೆ ರೀ. ಆಮ್ಯಾಗ ಅವ್ರು ಏನಂದ್ರಿಪ್ಪ ಅಂತಂದರೆ ನೀವೇನು ತೊಗೊಂಡಿರಲ್ರಿ ಅದು ಐಟಮ್, ಅದಕ್ಕೆ ವಾರಂಟಿ ಗ್ಯಾರಂಟಿ ಏನಿಲ್ಲ ಅಂತಿದ್ರಿ ಅವರು. ಮತ್ತು ಎಷ್ಟು ರೊಕ್ಕ ಕೊಟ್ಟು ನಾವು ತೊಗೊಂಡ್ರೆ ವಾರಂಟಿ ಕೊಡ್ತಾರೆ ಯಾರಿಗೆ ಗೊತ್ತೆ. ಆಮ್ಯಾಗ ಇದ್ರ ಮ್ಯಾಗ ಲಕ್ಷ್ಯ ಕೊಟ್ಟೇ ಇಲ್ಲ ನಾನು, ಇದಕ್ಕೆ ವಾರಂಟಿ ಆಯಿತೋ ಇಲ್ಲ ಅಂತ ಹೇಳಿ. ಏನೋ ನಾವು ಮಾಡ್ರಿ, ಏನೋ ನಾವು ತೊಗೊರ್ಲಿ ವಸ್ತು, ಏನಾದ್ರೂ ನಾವು ಕೆಲಸ ಮಾಡಲಿ, ಅದೇನು ಮಾಡ್ಕೊಳ್ಳೋ ಸ್ವಲ್ಪ ಲೇಟ್ ಆದ್ರೆ ಚಿಂತಿಲ್ಲ. ನಾವು ಎಲ್ಲದನ್ನು ಯೋಚನೆ ಮಾಡಿ ಅದ್ರದ್ದು ಬಿಲ್ಲು ಆಮೇಲೆ ವಾರಂಟಿ ಇತ್ತಂತಂದು ಹೇಳಿದ್ರೆ ಅಷ್ಟು ಬಿಲ್ ಐತಿ, ಬಿಲ್ ಐತೆ ಖರೆ. ಈಗ ವಾರಂಟಿ ಇಲ್ಲಲ್ಲ, ವಾರಂಟಿ ಅದೆಲ್ಲ ಇರ್ಬೇಕು. ಅವಾಗ ನಾವು ತೊಗೊಳಕ್ಕೆ ಕೈ ಹಾಕ್ಬೇಕು. ಈಗ ಸುಮ್ಮನೆ ನಮ್ಗೆ ಅರ್ಜೆಂಟ್ ಇಲ್ಲಿ ಬೇಕು ತಡಿ ಒಂದು ಯಾವ್ದಾರ ನೋಡಿದ ತಕ್ಷಣ ನಾವು ಆರ್ಡ್ರ್ ಮಾಡಿ ತೊಗೊಳ್ಬೇಕು. ಎಷ್ಟು ಯಾಕಲ್ಲ ರೊಕ್ಕ ಅಂತಂದೇಳಿ ನಾವು ಅವಸರ ಮಾಡ್ತೀವಿ ನೋಡು, ಅದು ನಮ್ಮ ದಡ್ಡತನ ಅಂತೀವಿ ನಾವು. ಇದು ಚಲೋ ಕಂಪ್ನಿ, ನಮ್ಮ ಜೊತೆ ಹಿಂಗೆ ಫ್ರಾಡ್ ಆಕೈತೆ ಅಂತೇಳಿ ನಾನು ಮನಸ್ಸಿನಾಗ ಅನ್ಕೊಂಡಿದ್ದೆಲ್ಲ. ಇದು ನೋಡ್ರಿ, ಇದೇನೈತಲ್ಲ ಇದು ಗ್ರ್ಯಾನರು ಪೀಟಲ್ ಅಂತ ಹೇಳಿದೆ. ಇದಕ್ಕಿಂತಾನು ಇದೆಷ್ಟು ಚಲೋ ಐತಿ. ಮತ್ತೆ ಎಷ್ಟು ಇದಕ್ಕೆ 13,000 ರೂಪಾಯಿ, ಆದರೆ ಇದಕ್ಕೆ ಬರೀ 2,500 ರೂಪಾಯಿ. 3,000 ರೂಪಾಯಿ ಹಿಡ್ಕೋರಿ ಹೋಲಿ. ಇದನ್ನು ತೊಗೊಂಬಂದು ನಾವೀಗ ಎಷ್ಟು 1 ವರ್ಷದ ಮ್ಯಾಗ ಆತೆ, ಇನ್ನೂ ಮಟನೂ ಕೆಟ್ಟಿಲ್ಲಿದೆ, ಚಲೋ ಐತಿ. ಇನ್ನು ಅದು ಕೆಟ್ಟ ತಕ್ಷಣ ಅಂತ ಹೇಳಿದ್ರೆ ನಾವು ಇದನ್ನೇ ತೊಗೊಂಡು ಯೂಸ್ ಮಾಡಾಕತ್ತಿದ್ದೀವಿ ರೀ. ಆದರೆ ಇದು ಒಂದು ಇರುವಲ್ದಕ್ಕ, ಮತ್ತು ಇದನ್ನೊಂದು ಚಲೋ ಕಂಪ್ನಿ ಅಂತಾರೆ. ಹಗಲೆಲ್ಲ ಇವು ಹೋದ್ರೂ ತೊಗೊಳೋದೇನು ಒಮ್ಮಕ್ಳ ಸ್ವಲ್ಪ ಅಮೌಂಟ್ ಹೆಚ್ಚಿಗೆ ಆದ್ರೆ ಚಿಂತಿಲ್ಲ, ಇಂಥ ತೊಗೊಂಡ್ರಾತಂತೇಳಿ ನಾವು ತೊಗೊಂಡಿರಿಪ್ಪ. ನಿನ್ನೆ ನೋಡಿದ್ರೆ ಅದು ಒಂದು ಮೈಕ್ ವರ್ಕ್ ಆಗೋಲ್ತು. ನಾವು ಸೆಂಟಿಮೆಂಟ್ ವಿಡಿಯೋ ಮಾಡೋ ಮುಂದೆ ಎಷ್ಟು ನಮಗೆ ತಲೆ ಹಿಡಿಸ್ತು ಗೊತ್ತೇನ್ರಿ ಇದು. ನನಗಂತ ನಿನ್ನೆಲಿಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡತ್ತೆ ನೋಡ್ರಿ. ಅಲ್ಲ ತೊಗೊಂಡು ಬಿಡಪ್ಪ, 6 ತಿಂಗಳಾಗೈತಿ 7 ತಿಂಗಳಾಗತ್ತೆ ಅಂದ್ರೆ ಮಾತು ಬೇರೆ. ಇನ್ನೂ ನಾವು ತೊಗೊಂಡಿದ್ದೆ 1 ತಿಂಗಳು ಆಗಿಲ್ಲ. ಹಿಂಗಾದ್ರೆ ಏನು ಮಾಡ್ತೀವಿ? ಅದ ನಾನು ಯೋಚನೆ ಮಾಡಕತ್ತಿದ್ದೆ ಬೆಳಿಗ್ಗೆದ್ದೆ. ಮತ್ತೆ ಬರ್ತಿದ್ವು ತೊಳಗೇನು ಇವು ಬರ್ತಿದ್ವು, ಅದಕ್ಕೆ 7,000 ರೂಪಾಯಿ ಹಾಕಿದ್ವಿ ಅಂದ್ರೆ ನಾವು ಇವು ಜುಮ್ಕಿ. ಅಲ್ಲ 13,000 ರೂಪಾಯಿ ಅಂದ್ರೆ ಕಡಿಮೆ ಇದೆ. 13,000 ರೂಪಾಯಿ ಕೊಟ್ಟು ತೊಗೊಂಡೇವು ನಾವು. ಇದು ಇಷ್ಟು ಲವ್ ಕೆಡ್ತದೆ ಅಂತ ಹೇಳಿದ್ರೆ ನಾವು ಗಿಳಿಸಿಲ್ಲ ಏನಿಲ್ಲ. ಸ್ವಲ್ಪ ಓಪನ್ ಮಾಡಿದ್ದೇನೆ ಇತ್ತಲ್ಲೇ ಅದು ಕೆಟ್ಟೈತೆ ನೋಡ್ರಿ. ಅದು ಈ ಥರ ಎಲ್ಲ ಬಾಕ್ಸ್ ಇದೇನೈತಲ್ರಿ, ಇದೈತಲ್ರಿ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಬಿದ್ದರೆ ಹೊಡಿಬಾರ್ದು ಅಂತೇಳಿ ನಾನು ಇದಕ್ಕೆ ಇದು ಹಚ್ಚಿ ಟಿಕ್ಸು, ಅಂದ್ರೆ ಸೇಫ್ಟಿ ಇರ್ತೈತೆ ಅಂಥೇಳಿ. ಆದ್ರೆ ಏನು ಮಾಡ್ತೀರಿ, ಒಂದು ಸೈಡಿನ ಮೈಕ್ ವರ್ಕ ಮಾಡೋಲ್ದು. ಅದು ನೋಡೋಕೆ ಎಷ್ಟು ಹೆವಿ ಐತ್ರಿ, ಮಸ್ತ್ ಬಾಕ್ಸ್ ಐತಿ. ನೋಡಿದ ತಕ್ಷಣ ತೊಗೋಬೇಕು ಇದನ್ನು ಹಂಗೆ ಐತ್ರಿ. ಆದ್ರೆ ಇದು ಏನೇನು ಉಪಯೋಗ ಇಲ್ಲ ನೋಡ್ರಿಪ್ಪ. ಇಷ್ಟು ದೊಡ್ಡ ಫ್ರಾಡ್ ಆಗೈತೆ ನೋಡ್ರಿ ನಮ್ಮ ಜೊತೆ ಇವತ್ತು. ಅದಕ್ಕೆ ಯಾರಾದ್ರೂ ಏನಾದರೂ ತೊಗೋಬೇಕಂತಂದು ಹೇಳಿದ್ರೆ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ
ಆಮೇಲೆ ಅದ್ರದ್ದು ಬಿಲ್ಲು ವಾರಂಟಿ ಇತ್ತಂದ್ರೆ ಅಷ್ಟ ತಗೋರಿಪ್ಪ. ನಮ್ಮ ಬಿಲ್ ಐತಿ ಇದಕ್ಕೆ ವಾರಂಟಿ ಇಲ್ಲ ಅಂತೇನೆ. ನಾನು ಅಷ್ಟಕ್ಕೆ ಬಿಟ್ಟಿಲ್ಲ, ನಾನು ಕಸ್ಟಮರ್ ಕೇರಿಗೆ ಫೋನ್ ಹಚ್ಚಿ ಎಲ್ಲ ಎನ್ಕ್ವೈರಿ ಮಾಡಿದೆ, ಎಲ್ಲ ಕೇಳಿದಾರಿಪ್ಪ, ಎಲ್ಲ ಅವ್ರಿಗೆ ಎನ್ಕ್ವೈರಿ ಮಾಡಿದ್ಬಿಟ್ಟು ಹೇಳಿದ್ರಿ ರೀ ಅವ್ರು, ನೀವೇನು ತೊಂದಿರಲ್ರಿ ಐಟಮ್ ಸರ್ಮೋನಿಕ್ ಇದ್ದು ಅದಕ್ಕೆ ವಾರಂಟಿ ಇಲ್ಲರಿ. ಸೊ ಹೀಗಾಗಿ ನೀವು ವಾರಂಟಿ ಇದ್ದಿದ್ದು ವಾರಂಟಿ ಯಾರು ಕೊಡ್ತಾರಲ್ಲ ಅವ್ರು ಅಷ್ಟ ಐಟಮ್ ತೊಗೋಬೇಕು ಅಂತ ಹೇಳಿದ್ರು ಅವ್ರೆ. ಹೌದು, ಮತ್ತು ಅವ್ರು ಹಂಗೆ ಹೇಳ್ತಾರೆ. ಮತ್ತು ನಾವು ತೊಗೊಳೋರು ಶಾಣ್ಯರು ಇರ್ಬೇಕು, ಅದ್ರ ವಾರಂಟಿ ಅದೆಲ್ಲ ನೋಡಿ ತೊಗೋಬೇಕು ನಾವು. ಮೈಕ್ ಒಳಗೆ ಬೆಸ್ಟ್ ಮೈಕ್ ಅಂತ ಹೇಳಿದ್ರೆ ಡಿಜೈ ಮೈಕ್ ಮಿನಿ, ಅದ್ರಾಗ ಮಿನಿ ಐತಿ, ಆಮ್ಯಾಗ ದೊಡ್ಡದೈತಿ. ಅದು ಬಿಟ್ಟರೆ ಐತಲ್ಲ ಇದು ಐತಲ್ಲ ಲಾರ್ಕ್ M2 ಅಂಥೇಳಿ, M2 ಆಗಲಿ M2S ಆಗಲಿ ಇವೆಲ್ಲ ತೊಗೋಬೇಕು. ಬಟ್ ನಾವು ಇಲ್ಲ ನಾನು ಇದನ್ನು ತೊಗೊಳ್ಬೇಕಾದ್ರೆ ಐತಲ್ಲ ಅದು ಲಾರ್ಕ್ M2 ರೇಟ್ 12,000 ಚಿಲ್ಲರ್ ಇತ್ತೆ, ಇದ್ರ ರೇಟ್ 13,000 ರೂಪಾಯಿ ಇತ್ತೆ. ಹೀಗಾಗಿ ನಾನು ಕಡಿಮೆ ಆಕೈತಲ್ಲ ಅಂತ ಹೇಳಿ ತೊಗೊಂಡೆ ನಾನು. ಅದು ನಾವು ಸ್ವಲ್ಪ ಕಡಿಮೆ ಆಕೈತೆ ಅಂತೇಳಿ ವಿಚಾರ ಮಾಡಿ ತೊಗೊತೇವಲ್ರಿ, ಅವು ಹಿಂಗೆ ಹಾಕವ್ ನೋಡ್ರಿ. ಅವು ಅಂಥ ಪರಿ ಇದನ್ನು ಇಲ್ಲಿದೆ, ಎಲ್ಲಿ ಬಿಡ ಏನು ಮಾಡೋದೈತಿ. ಏನು ಮಾಡೋದಲ್ಲ, ನಾವು ಅದ 13,000 ರೂಪಾಯಿ ಇತ್ತಂದ್ರೆ ಏನು ಆಕತಿ ಅಂತಂದು ಹೇಳಿ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಿಲ್ಲ. ನಾವು ಮಾಡಿದ ತಪ್ಪು ಮತ್ತು ನಾವು ಅನುಭವಿಸ್ಬೇಕು. ನಿನ್ನೆಲಿಂತ್ರ ನಮ್ಮ ಮನೆಯವ್ರಿಗೆ ಎಷ್ಟು ಬೈದನ್ ಗೊತ್ತೇನ್ರಿ ನಾನು. ನೀವು ದುಡುಕ್ತೀರಿ, ನೀವು ಏನು ಯೋಚನೆನ ಮಾಡಂಗಿಲ್ಲ, ನೀವು ಸುಮ್ಮನೆ ನೋಡ್ತೀರಿ, ನಮಗೆ ಕೇಳಂಗನಿಲ್ಲ, ಯಾರಿಗೂ ಕೇಳಂಗನಿಲ್ಲ. ನೀವು ನಾದರೂ ತೊಗೊಳ್ಳೋದು ಏನು ಗೊತ್ತಾನೆ, ಈಗ ಡೈರೆಕ್ಟ್ ನಾವು ಫೋನ್ಲೇ ರೆಕಾರ್ಡ್ ಮಾಡಿ ತಿರ್ಕೊಂಡಿನಿ, ವಾಯ್ಸ್ ಕ್ವಾಲಿಟಿ ಸರಿ ಬರೋಂಗಿಲ್ಲ. ಅದು ಹಿಂಗಾಗಿ ನೀವು ತೊಗೊಂಡಿದ್ದೆ ತಪ್ಪಲ್ಲ, ಕೆಡಕಿಗೆ ತೊಗೊಂಡಿಲ್ಲ ಅಂತೇಳಿ ನಾ ಹೇಳಕತ್ತಿಲ್ರಿ. ಆದ್ರೆ ತೊಗೊಳೋ ಮುಂದೆ ಅದನ್ನೆಲ್ಲ ವಾರಂಟಿ ಐತೋ ಇಲ್ಲ ಅಂತೇಳಿ ಸ್ವಲ್ಪ ಎಲ್ಲ ನೋಡಿ ಚೆಕ್ ಮಾಡಿ ತೊಗೋಬೇಕಾಗಿತ್ತು ನೀವು ಅಂತ ನಾ ಹೇಳಕತ್ತೇನೆ ರೀ ಅಷ್ಟೇ. ಹೌದು, ತೊಗೋಬೇಕಾಗಿತ್ತು, ನೀ ಹೇಳ್ದಂತ ತಪ್ಪಿಲ್ಲ. ಆದ್ರೆ ಏನು ಮಾಡ್ತೀವಿ, ತೊಗೊಂಡ್ಮ್ಯಾಗ ಹಿಂಗೆ ಆಕೈತೆ ಅಂತೇಳಿ ನಮಗೇನು ಗೊತ್ತಿತ್ತು. ಹಿಂಗೆ ಆಕೈತಪ್ಪ ಅಂತ ಗೊತ್ತಿದ್ರೆ ನಾವೇನು ತೊಗೊತೇವೆ, 13,000 ರೂಪಾಯಿ ಸುಮ್ಕ ಹಾಕ್ತೇವೆ, ನಾವು ಹಾಕಂಗಿಲ್ಲ. ಮತ್ತೇನು ಮಾಡೋದು, ಮತ್ತು ಆಗೈತೆ ಆದ್ಮ್ಯಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ನಾ ಹೇಳೋ ಮಾತು ಏನ್ರಿಪ್ಪ ಅಂತಿದ್ರೆ, ಯಾರ ಸೌಂಡ್ ಕ್ವಾಲಿಟಿ ಸಂಬಂಧ ಅಂದ್ರೆ ಸೌಂಡ್ ಕ್ವಾಲಿಟಿ ಸ್ವಲ್ಪ ಚಲೋ ಬರಲಿ ಅಂಥೇಳಿ ಯಾರ ವಿಚಾರ ಮಾಡಿ ಮೈಕ್ ತೊಗೊಳೋದು ಏನರ ನಿರ್ಧಾರ ಮಾಡಿದ್ರಿಪ್ಪ ಅಂತಿದ್ರೆ ಬೆಸ್ಟ್ ಮೈಕ್ ನೋಡ್ರಿ, ಗ್ರ್ಯಾನರು P10 ಇದನ್ನು ತೊಗೋರಿ, ಮಸ್ತ್ ಐತಿ. ಆಮ್ಯಾಗ ಇದಕ್ಕೆ ರೇಟು ಕಡಿಮೆ ಐತಿ, 2,500 ರೂಪಾಯಿ.